ಅಕ್ರಮ ಸಂಬಂಧದ ಗಲಾಟೆ ಅಂತ್ಯವಾಗಿದ್ದು ಕೊಲೆಯಲ್ಲಿ. ಗಂಡ ಹೆಂಡತಿ ಗಲಾಟೆಯನ್ನ ಬಿಡಿಸೋಕೆ ಬಂದವನು ಚಾಕು ಇರಿತದಿಂದಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಉತ್ತರ ಕನ್ನಡದ ಅವರಗುಪ್ಪ ಗ್ರಾಮದಲ್ಲಾಗಿರುವಂತಹ ಭೀಕರ ಹತ್ಯೆ ಇದು. ಹತ್ಯೆಯ ಹಿನ್ನೆಲೆ ಏನು? ಸುಚಿತ್ರಾ ಹಾಗೆ ಮಹೇಶ್ ಇವರಿಬ್ರು ಗಂಡ ಹೆಂಡತಿ. ಇವರ ದಾಂಪತ್ಯದಲ್ಲಿ ಕಲಹ ಮೂಡಿತು. ಹಾಗಾಗಿ ಕೆಲ ತಿಂಗಳುಗಳಿಂದ ಗಂಡ ಹೆಂಡತಿ ಬೇರೆ ಬೇರೆಯಾಗಿತ್ತು. ಪತ್ನಿ ಸುಚಿತ್ರಾ ಕಮಲಾಕರ್ ಗುರೂಜಿ ಎಂಬ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು ಅನ್ನುವಂಥ ಆರೋಪ ಇದೆ. ಗುರೂಜಿಯ ಮನೆಯಲ್ಲಿದ್ದಂತಹ ಸುಚಿತ್ರಾ ಮಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಂತೆ. ಸುಚಿತ್ರಾಗೆ ಇಬ್ಬರು ಹೆಣ್ಣುಮಕ್ಕಳು. ಆ ಇಬ್ಬರು ಹೆಣ್ಣುಮಕ್ಕಳು ಗಂಡ ಹೆಂಡತಿ ದೂರ ಆದಂತಹ ನಂತರದಲ್ಲಿ ತಾಯಿ ಸುಚಿತ್ರಾ ಜೊತೆಗೇನೆ ವಾಸ ಆಯಿತು. ಆದ್ರೆ ಅದರಲ್ಲಿ ಒಬ್ಬ ಮಗಳು ಅಮ್ಮ ನನಗೆ ಹಿಂಸೆ ಕೊಡ್ತಿದ್ದಾಳೆ ಅಂತ ಹೇಳಿ ತಂದೆ ಕಾಲ್ ಮಾಡಿ ಹೇಳ್ತಾಳೆ, ತಂದೆ ಮಹೇಶ್ಗೆ. ಹಾಗಾಗಿ ತಂದೆಯ ಸೂಚನೆ ಮೇರೆಗೆ ಮಗಳು ತಂದೆಯ ಮನೆಗೆ ಬಂದಿರ್ತಾಳೆ. ಮಗಳನ್ನ ಕರ್ಕೊಂಡು ಹೋಗೋಕೆ ಸುಚಿತ್ರಾ ಬಂದಂಥ ಟೈಮ್ನಲ್ಲಿ ವಾಗ್ವಾದ ಜಗಳ ನಡೆದಿದೆ. ಮಹೇಶ್ ಆ ಮಗುವಿನ ತಂದೆಯ ಜೊತೆಗಿರ್ಬೇಕು ಅಂತ ಹೇಳಿ ಮಗಳು ಬಂದಂಥ ಟೈಮ್ನಲ್ಲಿ ಅವರಿದ್ದಿದ್ದು ಮಹೇಶ್ನ ಅಣ್ಣನಾಗಿರುವಂಥ ವಸಂತ ನಾಯ್ಕ ಮನೆಯಲ್ಲಿ. ಅಂದ್ರೆ ಯಾರು ಕೊಲೆಯಾಗಿದ್ದಾನೋ ಆ ವ್ಯಕ್ತಿ ವಸಂತ ನಾಯ್ಕ. ಕೊನೆಯ ಫೋಟೋನ ಗಮನಿಸ್ತಾ ಇದ್ದೀರಿ. ವಸಂತ ನಾಯ್ಕ್ ಕೊಲೆಯಾದಂತಹ ವ್ಯಕ್ತಿ ಅವ್ರ ಮನೆಯಲ್ಲಿ ಇರ್ತಾರೆ. ಸುಚಿತ್ರಾ ಒಂದು ಗ್ಯಾಂಗ್ ಅನ್ನ ಕರ್ಕೊಂಡು ಬರ್ತಾಳೆ. ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ 4 ಜನ ಯುವಕರು ಎಲ್ಲ ಬಂದಿರ್ತಾರೆ. ಕಮಲಾಕರ್ ಗುರೂಜಿ ಬಂದಿರ್ತಾನೆ. ಜೊತೆಗೆ ಈ ಸುಚಿತ್ರಾಳ ತಂದೆ ಲೋಕನಾಥ್ ಅನ್ನುವಂತಹ ವ್ಯಕ್ತಿ ಆತನೂ ಬಂದಿರ್ತಾನೆ. ಈ ಟೈಮ್ನಲ್ಲಿ ವಾಗ್ವಾದ ನಡೆದು ಹೋಗುತ್ತೆ. ಈ ವಾಗ್ವಾದದ ಟೈಮ್ನಲ್ಲೇ ಸುಚಿತ್ರಾ ಜೊತೆಗೆ ಬಂದಿದ್ದಂತಹ ಯುವಕರು ವಸಂತ ನಾಯ್ಕ್ಗೆ ಚಾಕುವಿನಿಂದ ಇರಿದಿದ್ದಾರೆ. ಮಹೇಶ್ ಮೇಲೂ ಹಲ್ಲೆ ಮಾಡಿದ್ದಾರೆ. ವಸಂತ ನಾಯ್ಕ್ ಹಾಗೆ ಮಹೇಶ್ ತಂದೆಯಾಗಿರುವಂತಹ ಕುಮಾರ್ ಅವರ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ 7 ಜನರನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಒಬ್ಬಾಕೆ ಈ ಸುಚಿತ್ರಾ, ಮತ್ತೊಬ್ಬಾತ ಈಕೆಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅನ್ನುವಂತಹ ಆರೋಪ ಏನ್ ಕೇಳಿ ಬರ್ತಾ ಇದೆ. ಜ್ಯೋತಿಷಿ ಕಮಲಾಕರ ಗುರೂಜಿ ಜೊತೆಗೆ ಸುಚಿತ್ರಾಳ ತಂದೆ ಲೋಕನಾಥ್, ಹಾಗೆಯೇ ಆಕೆ ಕರ್ಕೊಂಡು ಬಂದಿದ್ದಂತಹ ಆ 4 ಜನ ಯುವಕರು, ಅವರೆಲ್ಲರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡಿದ್ದಾರೆ. ನಿನ್ನೆ ದಿನಾಂಕ 2/2/2026 ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬೆಟ್ಸಲ್ಲಿ ನಡೆಯುತ್ತೆ. ಇದರದ ಪ್ರಕಾರವಾಗಿ ಗುಣೆ ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವರು ಮರ್ಡರ್ ಅಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟ ನಾಯಕ್ 43 ವರ್ಷರವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದ್ರಲ್ಲಿ ಘಟನೆ ಏನ್ ನಡೆದಿರುತ್ತೆ ಅಂದ್ರೆ, ಫಿರ್ಯಾದಿ ಅವ್ರ ಕಂಪ್ಲೇಂಟ್ ಏನ್ ಹೇಳ್ತಾರೆ ಅಂದ್ರೆ, ಇವರು ಗಂಡ ವಸಂತ ನಾಯಕ್ ಅವರ ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು 2 ತಿಂಗಳು ಆಗಿರುತ್ತೆ ಇಲ್ಲಿ ಅರಗುಪ್ಪಾಗೆ ಬಂದು. ಇವ್ರಿಗೆ ಮದುವೆ, ಸುಚಿತ್ರಾ ಅನ್ನೋರಿಗೆ ಮದುವೆ ಆಗಿ 2 ಹೆಣ್ಮಕ್ಳು ಇರ್ತಾರೆ, ಸುಮಶ್ರೀ ಮತ್ತೆ ಅಮೃತ ಅಂತ. ಆಮೇಲೆ ಇವ್ರ ತಂದೆಯವರ ಮಹೇಶ್ ಮತ್ತೆ ಅವ್ರ ಹೆಂಡತಿಯವರು ಸೆಪರೇಟ್ ಆಗಿ ಒಂದು 6 ತಿಂಗಳು ಆಗಿರುತ್ತೆ. ಅದರಲ್ಲಿ ಅವರು ಸುಚಿತ್ರಾ ಅನ್ನೋರು ಅವರು ಮತ್ತೆ ಅವ್ರ 2 ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರಲ್ಲಿ ಕಮಲಾಕರ್ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು ಅದ ಸುಮಶ್ರೀ ಅನ್ನೋರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಇವರು ಸುಮಶ್ರೀ ಅವರಿಗೆ ತಾಯಿ ಸುಚಿತ್ರಾ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವ್ರ ಜೊತೆ ಹೋಗಿರು, ಇಲ್ಲಿ ಇರೋದು ಬೇಡ, ಇಲ್ಲ ಅಂದ್ರೆ ನಿಮ್ಗೆ ವಿಷ ಹಾಕಿ ಸಾಯ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ. ಇದರಿಂದಾಗಿ ಸುಮಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ, ಮಹೇಶ್ ಅವರಿಗೆ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಈ ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಇವರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು
ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳದೇ 7 ಜನ ಯಾರು ಇವ್ರು ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರಾ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ತಮ್ಮ ಹಾಗೆ ತಮ್ಮನ ಹೆಂಡತಿ ನಡುವಿನ ಜಗಳ, ಮಗುವಿನ ವಿಚಾರಕ್ಕಾಗಿ ಆ ಗಂಡ ಹೆಂಡತಿ ನಡುವೆ ನಡೀತಾ ಇದ್ದಂತಹ ಜಗಳ, ಆ ಜಗಳದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ವಸಂತ್ ನಾಯಕ್ ಆತ ಜೀವವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಮಹೇಶ್ ಹಾಗೆ ಸುಚಿತ್ರಾ ಇವರಿಬ್ರು ಗಂಡ ಹೆಂಡತಿ ಕಳೆದ 6 ತಿಂಗಳಿನಿಂದ ಪರಸ್ಪರ ದೂರ ಆಗಿದ್ರು. ಸುಚಿತ್ರಾ ಈ ಕಮಲಾಕರ್ ಗುರೂಜಿ ಜೊತೆ ವಾಸ ಮಾಡ್ತಾ ಇದ್ಲು, ಅಕ್ರಮ ಸಂಬಂಧ ಇತ್ತು ಅನ್ನುವಂಥ ಆರೋಪ ಇದೆ. ತನ್ನಿಬ್ಬರು ಹೆಣ್ಣು ಮಕ್ಕಳನ್ನ ತನ್ನ ಜೊತೆಗೆ ಸುಚಿತ್ರಾ ಇರಿಸ್ಕೊಂಡಿದ್ಲು. ಆದ್ರೆ ಅದರಲ್ಲಿ ಒಂದು ಮಗು ತಂದೆ ಕಾಲ್ ಮಾಡಿ, ಅಮ್ಮ ನಂಗಿಲ್ಲಿ ಟಾರ್ಚರ್ ಮಾಡ್ತಿದ್ದಾರೆ, ಕಮಲಾಕರ್ ಗುರೂಜಿ ನಂಗೆ ಹಿಂಸೆ ಕೊಡ್ತಿದ್ದಾರೆ ಅಂತೇಳಿ ಫೋನ್ ಮಾಡಿ ಹೇಳಿದ್ಲಂತೆ. ಹಾಗಾಗಿ ತಂದೆ ಮಹೇಶ್ ಮಗಳನ್ನ ತನ್ನ ಜೊತೆ ಇರೋಕೆ ಬಾಪಿ ಅಂತ ಹೇಳಿದಾನೆ. ಹಾಗಾಗಿ ಮಗಳು ತಂದೆಯ ಮನೆಗೆ ಬಂದಿದ್ಲು. ಬಂದವಳು ತನ್ನ ದೊಡ್ಡಪ್ಪನ ಮನೆ ಅಂದ್ರೆ ಮಹೇಶ್ನ ಅಣ್ಣನ ಮನೆ, ವಸಂತ ನಾಯಕ್ ಮನೆ, ಆ ಮನೆಯಲ್ಲಿದ್ಲು. ಯಾವಾಗ ಸುಚಿತ್ರಾಗಿ ವಿಚಾರ ಗೊತ್ತಾಗುತ್ತೋ ಆಕೆ ಕಮಲಾಕರ್ ಗುರೂಜಿ, ಆಕೆಯ ಪ್ರಿಯಕರ, ಜೊತೆಗೆ ಲೋಕನಾಥ್ ಆಕೆಯ ತಂದೆ, ಜೊತೆಗೆ ಇನ್ನೊಂದು 4 ಜನ ಯುವಕರು ಅವರನ್ನು ಕಟ್ಕೊಂಡು ಗ್ಯಾಂಗ್ ಕಟ್ಕೊಂಡು ವಸಂತ್ ನಾಯಕ್ ಮನೆಗೆ ಬಂದಿದ್ದಾಳೆ. ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ವಾಗ್ವಾದ ಆಗಿದೆ. ಮಗಳನ್ನ ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಸುಚಿತ್ರಾ ಮುಂದಾದಾಗ ಅದನ್ನ ತಡೆಯುವಂತಹ ಪ್ರಯತ್ನವನ್ನ ವಸಂತ್ ನಾಯಕ್, ಮಹೇಶ್ ಎಲ್ಲರೂ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಜೊತೆಗೆ ಬಂದಿದ್ದಂತಹ ಯುವಕರು ಚಾಕುವಿನಿಂದ ಇರಿದಿದ್ದು ವಸಂತ್ ಜೀವ ಕಳ್ಕೊಂಡ್ರೆ ಮಹೇಶ್ ಹಾಗೆ ಮತ್ತೋರ್ವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಚಿತ್ರಾ, ಕಮಲಾಕರ್ ಗುರೂಜಿ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಬಂಧನ ಆಗಿದೆ.